ವೆಂಕಟೇಶಾಯ. ಗೀತಾ ಪಾರಾಯಣ ಹಿಂದಿನ ಸಂಚಿಕೆಯಂತೆ ಈ ದಿನದ ಸಂಚಿಕೆಯಲ್ಲಿ ಪ್ರಪ್ರಥಮವಾಗಿ ಗುರುಗಳ ಅನುಗ್ರಹವನ್ನು ಕೋರಿ ಗುರುಪ್ರಾರ್ಥನೆಯಿಂದ ಇವತ್ತು ಶುರು ಮಾಡೋಣ. ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಗುರುಗಳನ್ನು ಪ್ರಾರ್ಥಿಸಿ ಸಮಾಶ್ರಯೇದ್ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಭಕ್ತಿಯಿಂದ ಶ್ರೀನಿವಾಸ ದೇವರ ಪ್ರಾರ್ಥನೆಯನ್ನು ಮಾಡೋಣ. ಆನಂದಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದನಿಲಯಾಲಯೇ. ಆಚಾರ್ಯರು ಹೇಳಿರುವ ಪ್ರಕಾರ ಯಾವುದೇ ಒಂದು ಕಾರ್ಯಕ್ರಮ ಅಥವಾ ಪೂಜಾ ಹೋಮ ಹವನಗಳು ಮಾಡುವಾಗ ಸಂಕಲ್ಪದಿಂದ ಮಾತ್ರ ನಾವು ಆವತ್ತಿನ ಕೆಲಸಗಳನ್ನು ನಾವು ಪ್ರಾರಂಭ ಮಾಡ್ತೇವೆ. ಹಾಗಾಗಿ ಇವತ್ತು ನಾವು ಗೀತಾಪಾರಾಯಣದಿಂದ ಸಂಪೂರ್ಣ ಉತ್ತಮ ಫಲ ನಮಗೆ ಸಿಗಲಿ ಎಂಬ ಒಂದು ಉದ್ದೇಶದಿಂದ ಎಲ್ಲರೂ ಕೂಡ ಸತ್ಸಂಕಲ್ಪವನ್ನು ಈಗ ಮಾಡೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ ಭಗವದ್ಗೀತಾಯಾಃ ಸಪ್ತದಶೋಧ್ಯಾಯ ಅಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾಶ್ರವಣಂ ಪ್ರವಚನಂ ಚ ಕರಿಷ್ಯಾಮಹೇ. ಈಗ ಸಂಕಲ್ಪ ಆದಮೇಲೆ ಗೀತಾಚಾರ್ಯರಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮರ ಒಂದು ಧ್ಯಾನದಿಂದ ನಾವೆಲ್ಲರೂ ಕೂಡ ಮುಂದೆ ಹೋಗೋಣ. ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೆ ನಿಶಂ. ನಿನ್ನೆಯ ಸಂಚಿಕೆಯಲ್ಲಿ ನಾನು ಹೇಳಿದ್ದೀನಿ, ಪ್ರತಿನಿತ್ಯವೂ ಕೂಡ ತಂದೆ ತಾಯಿಗಳಾಗಬಹುದು, ಗುರುಗಳಾಗಬಹುದು, ದೇವರಾಗಬಹುದು ಅಥವಾ ಪವಿತ್ರ ಗ್ರಂಥವಾದ ಭಗವದ್ಗೀತಾ ಪ್ರಾರ್ಥನೆಯನ್ನು ಮಾಡಲೇತಕ್ಕದ್ದಾಗಿದೆ. ಹಾಗಾಗಿ ಇವತ್ತು ಕೂಡ ಪಾರಾಯಣಕ್ಕೆ ಮುಂಚೆ ಭಗವದ್ಗೀತೆಯ ಪ್ರಾರ್ಥನೆ ಮತ್ತೆ ಮಾಡೋಣ. ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆಯನ್ನು ಮಾಡಿ. ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ
वैष्णवं कृष्णगीता च वैष्णवं कृष्णगीता च तज्ज्ञानात् मुच्यतेऽञ्जसा तज्ज्ञानात् मुच्यतेऽञ्जसा. ವೇದವ್ಯಾಸರ ಪ್ರಾರ್ಥನೆಯೂ ಕೂಡ ಮಾಡಲೇಬೇಕು. ಯಾಕೆಂದರೆ ವ್ಯಾಸ ವಿರಚಿತ ಗಣೇಶ ಲಿಖಿತ ಎಂಬ ಒಂದು ಶ್ಲೋಕದ ಅರ್ಥದಂತೆ ವೇದವ್ಯಾಸರೇ ಇದನ್ನು ರಚನೆ ಮಾಡಿದ್ದಾರೆ ಎಂಬ ಅರ್ಥ ಇದ್ದಲ್ಲಿ ಸಕಲ ವೇದಗಳ ಕರ್ತ ಅಥವಾ ಸಕಲ ವೇದ ಇತಿಹಾಸವನ್ನು ಈ ವಿಶ್ವಕ್ಕೆ ನೀಡಿದಿರುವಂತಹ ವೇದವ್ಯಾಸ ಮುನಿಗಳ ಒಂದು ಪ್ರಾರ್ಥನೆಯಿಂದ ಮತ್ತೆ ಶುರು ಮಾಡೋಣ. ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಪೂರ್ವನಾಶಂ ಹರೇ ನಿಶಂ. ಭಗವದ್ಗೀತಾ ಪಾರಾಯಣಕ್ಕೆ ಮುಂಚೆ ಆಚಾರ್ಯರು ಆಗಮಿಸಿದ್ದಾರೆ. ಅವರು ಈ ದಿನದ ಅಂದರೆ ಶ್ರದ್ಧಾತ್ರಯ ವಿಭಾಗ ಯೋಗದ ಕೆಲ ಶ್ಲೋಕಗಳ ಅರ್ಥವನ್ನು ಸರಳವಾಗಿ ಎಲ್ಲರಿಗೂ ಕೂಡ ಅರ್ಥ ಆಗೋ ಥರ ಅವರು ಈಗ ಭಗವದ್ಗೀತಾ ಶ್ಲೋಕಗಳ ಅರ್ಥವನ್ನು ವಿವರಣೆ ನೀಡಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತಗಳನ್ನು ನೀಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ದಿನಗಳಲ್ಲಿ 1ರಿಂದ 16 ಅಧ್ಯಾಯಗಳವರೆಗೂ ಉತ್ತಮವಾಗಿರುವಂತಹ ವಿದ್ವಾಂಸರುಗಳಿಂದ ಗುರುಗಳಿಂದ ಅನೇಕ ರೀತಿಯ ಅರ್ಥಗಳನ್ನು ಒಳಗೊಂಡ ಪ್ರತಿಯೊಂದು ಶ್ಲೋಕಗಳ ಭಾವಾರ್ಥವನ್ನು ಉತ್ತಮವಾದ ರೀತಿಯಲ್ಲಿ ಅದರ ಪಾರಾಯಣಗಳನ್ನು ಅದರ ಚಿಂತನೆಗಳನ್ನು ನಾವೆಲ್ಲರೂ ಮಾಡಿದ್ದೇವೆ. ಗೀತಾರ್ಥವನ್ನು ಅವಶ್ಯವಾಗಿ ಹೇಳಬೇಕು, ಅದನ್ನು ಕೇಳಬೇಕು ಅಂತ ಹೇಳಿದ್ದಾರೆ. ಜ್ಞೇಯಂ ಪಾಠ್ಯಂಚ ತದ್ವಯಂ ಅಂತಾರೆ. ಬೇರೆ ಬೇರೆ ಶಾಸ್ತ್ರಗಳಿಗೆ ಅವುಗಳನ್ನು ಕೇಳಿ ಅಂತ ವಿಧಾನ ಮಾಡ್ತಾರೆ. ಆದರೆ ಈ ಗೀತೆಯನ್ನು ದಿನನಿತ್ಯ ಪಾರಾಯಣ ಮಾಡಿ, ದಿನನಿತ್ಯ ಪಠಣ ಮಾಡಿ, ಹಾಗೆ ಜ್ಞೇಯಂ ಅದರ ವಿಶೇಷವಾದ ಅರ್ಥಗಳನ್ನು ನೀವು ತಿಳಿದುಕೊಳ್ಳಿ ಅಂತ ತಿಳಿಸ್ತಾರೆ. ಹಾಗಾಗಿ ನಾವು ಹಿಂದೆ ಎಲ್ಲ ತರಹದ ವಿಷಯಗಳನ್ನು ಗುರುಮುಖೇನ ಅದನ್ನು ನಾವು ತಿಳಿದಿದ್ದೇವೆ. ಇವತ್ತಿನಿಂದ 17ನೆಯ ಅಧ್ಯಾಯದ ಒಂದು ಚಿಂತನೆಯಲ್ಲಿ ನೀವೆಲ್ಲ ತೊಡಗಿದ್ದೇವೆ. ಹಾಗಾಗಿ ಅವುಗಳ ಚಿಂತನೆಯನ್ನು ನಾವು ಮಾಡಲಿಕ್ಕೆ ಮುಂದಾಗ್ತಾ ಇದ್ದೇವೆ. ವಿಶೇಷವಾಗಿ ಪದ್ಮಪುರಾಣದಲ್ಲಿ ಗೀತೆಯ ಮಹಿಮೆಯನ್ನು ಹೇಳುವಂತಹ ಒಂದು ಚಿಂತನೆಯನ್ನು ಮಾಡಿದ್ದಾರೆ ವ್ಯಾಸರು. ಪ್ರತಿಯೊಂದು ಅಧ್ಯಾಯಕ್ಕೂ ಏನು ಆ ಅಧ್ಯಾಯದ ಮಹಿಮೆ ಎಂಬುದನ್ನು ಹೇಳಿದ್ದಾರೆ. ಹಾಗೆ 17ನೆಯ ಅಧ್ಯಾಯಕ್ಕೂ ಕೂಡ ಒಂದು ಚಿಂತನೆಯನ್ನು ಭಕ್ತರಾದ ನಮಗಳಿಗೆ ನೀಡುತ್ತಾ ಇದ್ದಾರೆ ವ್ಯಾಸರು. ಏನದು ಅಂದರೆ, ಒಮ್ಮೆ ರುದ್ರದೇವರ ಪಾರ್ವತೀದೇವಿಯರ ಸಂವಾದ ರೂಪವಾಗಿ ಈ ಕಥೆಯನ್ನು ಹೇಳ್ತಾ ಇದ್ದಾರೆ. ಪಾರ್ವತೀದೇವಿ 17ನೆಯ ಅಧ್ಯಾಯದ ಮಹಿಮೆ ಏನು ಸ್ವಾಮಿ ಅಂತ ಪ್ರಾರ್ಥನೆ ಮಾಡಿದಾಗ ರುದ್ರದೇವರು ಆ 17ನೆಯ ಅಧ್ಯಾಯದ ಮಹಿಮೆಗೆ ಒಂದು ಕಥೆಯನ್ನು ತಿಳಿಸ್ತಾರೆ. ಖಡ್ಗಬಾಹು ಎಂಬುವಂತಹ ಒಬ್ಬ ರಾಜನಿಗೆ ಪುತ್ರ ಇದ್ದ. ಆ ಪುತ್ರನಿಗೆ ದುಶ್ಯಾಸನ ಎಂಬುವಂತಹ ಒಬ್ಬ ಸಖ ಇದ್ದ. ಆ ಮಿತ್ರನಿಗೆ ಒಂದು ದಿನ ಮದವೇರಿರುವಂತಹ ಆನೆ ಊರಿನಲ್ಲಿ ಪ್ರವೇಶ ಮಾಡಿತು. ಮದಭರಿತವಾಗಿರುವಂತಹ ಆನೆ ಊರಿನ ಒಳಗೆ ಬರುವಾಗ ಅದನ್ನು ನಿಗ್ರಹ ಮಾಡುವುದು ಹೇಗೆ, ಎಲ್ಲರೂ ಕೂಡ ತಲ್ಲಣಗೊಂಡಾಗ ಯಾರೋ ಒಂದು ಹೇಳಿದರು, ಇಂತಹ ಆನೆಯನ್ನು ಯಾರು ನಿಗ್ರಹ ಮಾಡ್ತೀರೋ ಇಷ್ಟು ಪಣವನ್ನು ಕೊಡ್ತೇನೆ, ನಾನು ಇಷ್ಟು ಧನವನ್ನು ಕೊಡ್ತೇನೆ ಅಂತ ಪಣವಾಗಿ ಹಣವನ್ನು ಇಟ್ಟಿದ್ದಾರೆ. ಇವನಿಗೆ ಸಂತೋಷ ಆಯಿತು. ಹಾಗಾದರೆ ಮದಭರಿತವಾದ ಆನೆಯನ್ನು ನಾನು ನಿಗ್ರಹ ಮಾಡ್ತೇನೆ ಅಂತ ಹೋಗ್ತಾ ಇದ್ದಾನೆ. ಹೇಳಿದರು, ಹಣದ ಆಸೆಗಾಗಿ
ನೀನೇನಾದರೂ ಮುಂದಾದರೆ ಪ್ರಾಣವೇ ಹೋಗುವ ಸ್ಥಿತಿ. ಅಂದಾಗಲೂ ಕೂಡ ಹಣದ ಮೇಲೆ ಪ್ರಾಣವನ್ನೇ ಇಟ್ಟ ಈ ದುಶ್ಯಾಸನ ತಾನು ಮುಂದಾಗ್ತಾ ಇದ್ದಾನೆ. ಮದಭರಿತವಾದ ಆನೆಯಲ್ಲಿ ಈ ಒಬ್ಬ ವ್ಯಕ್ತಿ ದುಶ್ಯಾಸನ ಎಲ್ಲಿ? ಅಂತಹ ಆನೆ ಇವನನ್ನು ತುಳಿದು ಮೂಳೆ ಮೂಳೆಗಳನ್ನು ಪುಡಿ ಮಾಡಿ ಸಾಯಿಸಿ ಹಾಕ್ತು. ಆದರೆ ಈ ವ್ಯಕ್ತಿ ಸಾತ್ವಿಕನಾಗಿದ್ದ. ಯಾವುದೋ ಹಣದ ಆಸೆಗಾಗಿ ತಾನು ಮದವೇರಿದ ಆನೆಯನ್ನು ನಿಗ್ರಹ ಮಾಡ್ತೇನೆ ಅಂತ ಹೊರಟಿದ್ದ. ಆದರೆ ಆನೆಯಿಂದ ಅಸುನೀಗಿದ. ಅಸುನೀಗಿರುವಂತಹ ಇವನು ಮುಂದೆ ಹುಟ್ಟುವಾಗ ಏನಾಗಿ ಹುಟ್ಟಿದ ಅಂದರೆ, ಈ ವ್ಯಕ್ತಿಯೂ ಕೂಡ ಆನೆಯಾಗಿಯೇ ಹುಟ್ಟುತ್ತಾ ಇದ್ದಾನೆ. ಆನೆಯಾಗಿ ಹುಟ್ಟಿದ. ಸಿಂಹಳ ದ್ವೀಪದ ಅರಸನ ಬಳಿ ಈ ಆನೆ ವಾಸವಾಗಿತ್ತು. ವಾಸವಾಗಿರುವಾಗ ಇವನ ಈ ಆನೆಯನ್ನು ಖಡ್ಗಬಾಹುವಿಗೆ ಉಡುಗೊರೆಯಾಗಿ ಕೊಟ್ಟ. ಯಾವ ಹಿಂದೆ ಖಡ್ಗಬಾಹು ಎಂಬುವಂಥವನ ಮಗನ ಸಖನಾಗಿರುವಂತಹ ದುಶ್ಯಾಸನ ಇದ್ದ, ಅವನು ಸತ್ತು ಆನೆಯಾಗಿ ಹುಟ್ಟಿದ. ಯಾಕೆ? ಕೃಷ್ಣ ಪರಮಾತ್ಮನೇ ಗೀತೆಯಲ್ಲಿ ತಿಳಿಸಿದಂತೆ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೇತಿ ಕೌಂತೆಯ. ಅರ್ಜುನ, ತಾನು ಅಂತ್ಯಕಾಲದಲ್ಲಿ ಯಾರನ್ನ ನೆನೆಸಿ ಪ್ರಾಣವನ್ನು ಬಿಡ್ತಾನೋ ಆ ವ್ಯಕ್ತಿ ಅದೇಯಾಗಿ ಹುಟ್ಟುತ್ತಾನೆ ಅಂತ ಹೇಳಿದ್ದಾರೆ. ಆನೆಯ ಭಯಂಕರವಾದ ರೂಪದಿಂದ ಸತ್ತ ಅವನು ಆನೆಯನ್ನೇ ನೆನೆಸಿ ಪ್ರಾಣ ಬಿಟ್ಟದ್ದರಿಂದ ಆನೆಯಾಗಿ ಹುಟ್ಟಿದ. ಆನೆಯಾಗಿ ಸಿಂಹಳ ದ್ವೀಪದ ಅರಸನ ಬಳಿ ಇರುವಾಗ ಅದನ್ನು ಖಡ್ಗಬಾಹುವಿಗೆ ತಾನು ಕಾಣಿಕೆಯನ್ನಾಗಿ ಕೊಟ್ಟ. ಖಡ್ಗಬಾಹು ಆ ಆನೆಯನ್ನು ಸ್ವೀಕಾರ ಮಾಡ್ತಾನೆ. ಈ ರೀತಿ ಇರುವಾಗ ಆನೆಗೆ ಪೂರ್ವಜನ್ಮದ ಸ್ಮೃತಿ ಇತ್ತು. ಹಿಂದಿನ ಜನ್ಮದ ಸ್ಮೃತಿ, ಅದನ್ನು ಜಾತಿ ಸ್ಮೃತಿ ಅಂತ ಕರೀತಾರೆ. ನಾನು ಹಿಂದೆ ಏನಾಗಿದ್ದೆ, ಯಾವುದಕ್ಕಾಗಿ ನಾನು ಜೀವವನ್ನು ಬಿಟ್ಟೆ, ಈಗ ಮತ್ತೆ ಏನಾಗಿದ್ದೀನಿ ಅಂತೆಲ್ಲದರ ಜ್ಞಾನ ಅದಕ್ಕಿತ್ತು. ಯಾಕೆಂದರೆ ಸಾತ್ವಿಕನಾಗಿದ್ದ, ಆದ್ದರಿಂದ ಆ ಜಾತಿ ಸ್ಮೃತಿ ಇತ್ತು. ಅಂತಹ ಆನೆಯು ವಾಸವಾಗಿ ಇರುವಾಗ ಖಡ್ಗಬಾಹುವಿನ ಆಸ್ಥಾನಕ್ಕೆ ಒಬ್ಬ ಉತ್ತಮವಾದ ಕವಿ ತಾನು ಚತುರವಾದ ಚಾತುರ್ಯಭರಿತವಾಗಿರುವಂತಹ ಶ್ಲೋಕಗಳಿಂದ ರಾಜನನ್ನು ರಂಜಿಸಿದ. ಅತ್ಯಂತ ಸಂತುಷ್ಟನಾಗಿರುವಂತಹ ರಾಜ ಅವನಿಗೆ ಈ ಆನೆಯನ್ನೇ ಕೊಡ್ತಾ ಇದ್ದಾನೆ. ಕಾಣಿಕೆಯಾಗಿ ಅವನ ಪ್ರತಿಭೆಗೆ ಮೆಚ್ಚಿ ಆನೆಯನ್ನೇ ಕೊಟ್ಟ. ಆನೆಯನ್ನೇ ಕೊಟ್ಟಾಗ ಪಾಪ ಕವಿಯಾಗಿರುವಂತಹ ಅವನು ಆನೆಯನ್ನು ತಗೊಂಡು ಏನು ಮಾಡಬೇಕು? ಹಾಗಾಗಿ ಅದನ್ನು ಸಾಕುವುದಾಗಲಿ, ಅದಕ್ಕೆ ಆಹಾರ ಹಾಕುವುದು, ಅದನ್ನು ಭರಿಸುವುದು ಎಷ್ಟು ಕಷ್ಟ. ಹಾಗಾಗಿ ಆ ಕವಿ ಏನು ಮಾಡ್ದ ಅಂದರೆ, ಮಾಳವ ದೇಶದ ರಾಜನಿಗೆ ಅದನ್ನು ಮಾರಿದ. ಅದನ್ನು ಮಾರಿದಾಗ ಮಾಳವ ದೇಶ ರಾಜ ದುಡ್ಡು ಕೊಟ್ಟು ಅದನ್ನು ತೆಗೆದುಕೊಂಡ. ಉತ್ತಮವಾಗಿ ತಾನು ಅದನ್ನು ಸಾಕಿದ. ಆದರೆ ಒಂದು ದಿನ ಆ ಆನೆಗೆ ರೋಗ ರುಜಿನಗಳಿಂದ ಅದು ಗ್ರಸ್ತವಾಯಿತು. ರೋಗದಂತೂ ರುಜಿನ ಬಂತು. ವೈದ್ಯರನ್ನು ಕರೆದರು. ಊಟ ಮಾಡ್ತಾ ಇಲ್ಲ, ಏನೂ ಇಲ್ಲ, ಏನೋ ಆಗಿದೆ ಇದಕ್ಕೆ. ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಉಪಚಾರಗಳನ್ನು ಮಾಡಿದರೂ ಕೂಡ ಊಟ ಮಾಡ್ತಾ ಇಲ್ಲ. ಗುಣ ಆಗಿದ್ರೂ ಊಟ ಮಾಡ್ತಾ ಇಲ್ಲ. ಬಹಳ ಕಷ್ಟದಲ್ಲಿ ಇರುವಾಗ ಒಬ್ಬ ವ್ಯಕ್ತಿಯ ವಿಶೇಷವಾಗಿರುವಂತಹ ಒಂದು ಪ್ರೇರಣಾನುಸಾರವಾಗಿ ಅದಕ್ಕೆ ಚಿಕಿತ್ಸೆ ಎಲ್ಲವೂ ಕೂಡ ಆದ ಮೇಲೆ ಆನೆಗೆ ಮಾತನಾಡುವಂತಹ ಒಂದು ಶಕ್ತಿ ಇತ್ತಂತೆ. ಆನೆಯೇ ಹೇಳಲಿಕ್ಕೆ ಪ್ರಾರಂಭ ಆಯ್ತಂತೆ, ರಾಜ, ನನಗಾಗಿ ಇಷ್ಟೆಲ್ಲ ಕಷ್ಟವನ್ನು ಪಡ್ತಾ ಇದ್ದಿ, ನೀನು ನನಗೆ ಔಷಧೋಪಚಾರಗಳನ್ನು ಮಾಡಬೇಡ, ನನಗೆ ಗೀತೆಯ 17ನೇ ಅಧ್ಯಾಯವನ್ನು ನನಗೆ ಕೇಳಿಸು ಸಾಕು ಅಂತಂತ. ಗೀತೆಯ 17ನೇ ಅಧ್ಯಾಯವನ್ನು ನನಗೆ ಕೇಳಿಸು, ಅದು ಕೇಳಿಸಿದರೆ ಸಾಕು, ನಾನು ಗುಣ ಆಗ್ತೇನೆ ಅಂತು ಒಬ್ಬ ಉತ್ತಮವಾದ ವಿಪ್ರೋತ್ತಮನನ್ನು ಕರೆಸಿ ಜಲವನ್ನು ಹಿಡಿದುಕೊಂಡು
ಗೀತೆಯ 17ನೇ ಅಧ್ಯಾಯವನ್ನು ಪ್ರಾರಂಭಿಸ್ತಾ ಇದ್ದಾನೆ. ಆ ಗೀತೆಯ 17ನೇ ಅಧ್ಯಾಯದ ಶ್ರವಣ, ಅಭಿಮಂತ್ರಿತವಾಗಿರುವಂತಹ ಜಲದ ಪ್ರೋಕ್ಷಣದಿಂದ ಆ ಆನೆ ತನ್ನ ಆನೆ ಜನ್ಮವನ್ನು ಬಿಟ್ಟು ಉತ್ತಮವಾಗಿರುವಂತಹ ಒಬ್ಬ ವ್ಯಕ್ತಿ ಆಗ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ದಿವ್ಯವಾಗಿರುವಂತಹ ದೇಹವನ್ನು ಪಡೆದು ಅದು ಉತ್ತಮವಾಗಿರುವಂತಹ ಒಂದು ವಿಮಾನವನ್ನು ಏರಿ ತನ್ನ ಲೋಕಕ್ಕೆ ಹೋಗ್ತಾ ಇದೆ ಅಂತ. ಹಾಗಾಗಿ ಗೀತೆಯ 17ನೇ ಅಧ್ಯಾಯದ ಹೆಸರು ಶ್ರದ್ಧಾತ್ರಯ ವಿಭಾಗ ಯೋಗ ಅಂತ ಕರೆದಿದ್ದಾರೆ. ಶ್ರದ್ಧಾತ್ರಯ, ಶಾಸ್ತ್ರವಿಹಿತವಾಗಿರುವಂತಹ ರೀತಿಯನ್ನು ಅರಿಯದೆ ಯಜ್ಞಯಾಗಾದಿಗಳನ್ನು ಮಾಡುವವರ ರೀತಿಯಂಥದ್ದು, ಅದು ಸಾತ್ವಿಕವೋ ರಾಜಸವೋ ತಾಮಸವೋ, ಇದೇ ಮೊದಲಾಗಿರುವ ಆಹಾರ ಹೇಗಿರಬೇಕು, ಆಹಾರದಲ್ಲಿ ಇರುವ ವೈವಿಧ್ಯತೆ, ಯಜ್ಞಗಳಲ್ಲಿರುವ ವೈವಿಧ್ಯತೆ, ಹೀಗೆ ಎಲ್ಲ ತರಹದ ಒಂದು 3 ಗುಂಪುಗಳನ್ನು ಮಾಡಿ ಈ ಒಂದು ಅಧ್ಯಾಯದಲ್ಲಿ ಉಣಬಡಿಸ್ತಾ ಇದ್ದಾರೆ. ಹಾಗಾಗಿ ನಾವಿಲ್ಲಿ ಏನು ತಿಳಿಬೇಕು ಅಂದರೆ, ದುಶ್ಯಾಸನ ಅಂದರೆ ಆ ವ್ಯಕ್ತಿ ಮೂಲತಃ ಸಾತ್ವಿಕನಾಗಿದ್ದರೂ ಕೂಡ ಭಾರೀ ಪ್ರಮಾಣದ ಹಣದ ಲೋಭಕ್ಕೆ ಒಳಗಾಗಿ ತನ್ನ ಪ್ರಾಣವನ್ನೇ ತಾನು ಅರ್ಪಣೆ ಮಾಡಿಕೊಂಡ. ಹಾಗಾಗಿಯೇ ಅವನು ಹಣದಿಂದಲೇ ಖರೀದಿ ಮಾಡಿದರು ಅವನನ್ನು. ಆನೆಯನ್ನು ಏನು ಮಾಡಿದರು? ಆನೆಯಾಗಿ ಹುಟ್ಟಿದ ಮೇಲೆ ಅದನ್ನು ಕವಿ ತಾನು ಮಾಳವ ದೇಶದ ರಾಜನಿಗೆ ಕೊಡುವಾಗ ಹಣದಿಂದಲೇ ಖರೀದಿ ಮಾಡಿದರು. ಯಾಕೆಂದರೆ ಹಣದ ಆಸೆಯಿಂದ ತಾನು ಪಣವನ್ನು ಎದುರಿಸಲಿಕ್ಕೆ ಹೋದದ್ದರಿಂದ ಆ ಹಣದಿಂದಲೇ ಖರೀದಿಯಾಗಿದ್ದಾನೆ. ಪೂರ್ವಜನ್ಮದ ಸ್ಮೃತಿ ಇತ್ತು, ವಿಶ್ವಾಸದಿಂದ ಆ ಒಂದು 17ನೇ ಅಧ್ಯಾಯದ ಪಾರಾಯಣದಿಂದ ಅವನು ಮತ್ತೆ ಮನುಷ್ಯನಾಗ್ತಾ ಇದ್ದಾನೆ. ಹಾಗಾಗಿ ಸತ್ಕರ್ಮಾನುಷ್ಠಾನ, ಸದ್ವಿಚಾರಗಳ ಚಿಂತನೆ, ಅವುಗಳೆಲ್ಲವೂ ಕೂಡ ಆನೆಯಂತೆ ಇರುವ ನಮ್ಮನ್ನು ಮನುಷ್ಯನಾಗಿ ಮಾಡಿಸ್ತದೆ ಎಂಬುದೇ ಈ 17ನೇ ಅಧ್ಯಾಯದ ಒಂದು ಮಹಿಮೆ. ಆನೆ ಅಂದರೆ ನಾವೇ. ನಮ್ಮ ದೇಹದಲ್ಲಿ ಆನೆಯಂತೆ ಇರುವಂಥದ್ದು ಯಾವುದು? ಜೀವ. ಆನೆಗೂ ಜೀವಕ್ಕೂ ಏನು ಟ್ಯಾಲ್ಯೂ? ಆನೆಗೂ ಕೂಡ ಮದ ಬರುತ್ತೆ, ಈ ಜೀವನಿಗೂ ಕೂಡ ಮದ ಇದೆ. ವಿದ್ಯಾಮದ, ರೂಪಮದ, ಅಧಿಕಾರದ ಮದ, ಹಣಮದ, ಒಂದೋ ಎರಡೋ, ಅನೇಕ ತರಹದ ಮದಾವಿಷ್ಟನಾಗಿದ್ದಾನೆ. ಹಾಗಾಗಿ ಆ ಆನೆ 17ನೇ ಅಧ್ಯಾಯದ ಪಾರಾಯಣದ ಶ್ರವಣದಿಂದ ಅದು ಎಲ್ಲ ದುಷ್ಟವಾಗಿರುವಂಥದ್ದನ್ನೆಲ್ಲ ಬಿಡ್ತು. ಅಂದರೆ ಆನೆಯಂತೆ ಮದಭರಿತರಾಗಿರುವಂತಹ ನಾವು ಕೂಡ ಉತ್ತಮವಾದ 17ನೇ ಅಧ್ಯಾಯದ ಒಂದು ಚಿಂತನೆ, ಅದರ ಪಾರಾಯಣ, ಅದರ ವಿಶೇಷ ಅರ್ಥಗಳನ್ನು ಕೇಳುವುದರಿಂದ ನಮಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ಆಗೇ ಆಗುತ್ತೆ ಎಂಬಲ್ಲಿ 2 ಮಾತಿಲ್ಲ ಎಂಬುವಂಥದ್ದೇ ಈ ಒಂದು ಆ 17ನೇ ಅಧ್ಯಾಯದ ಒಂದು ಸಾರ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ 17ನೇ ಅಧ್ಯಾಯದ ಮಹಿಮೆ ಇಷ್ಟು ದೊಡ್ಡದಾಗಿದೆ. ಅದನ್ನು ಹೇಗೆ ಪ್ರಾರಂಭ ಮಾಡ್ತಾ ಇದ್ದಾರೆ ಅಂದರೆ, 16ನೇ ಅಧ್ಯಾಯದಲ್ಲಿ ಏನಾಗಿತ್ತು? ವಿಶೇಷವಾಗಿ 16ನೇ ಅಧ್ಯಾಯದಲ್ಲಿ ದೈವೀ ಸಂಪತ್ತು ಮತ್ತು ಆಸುರೀ ಸಂಪತ್ತುಗಳು ಯಾವುವು ಅಂತ ಹೇಳಿದರು. ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗವ್ಯವಸ್ಥಿತಿ ಅಂತ ಶುರುವಾಗಿದೆ. ಯಾರ ತತ್ವ ಎಂಬುದು ಸಂಶುದ್ಧವಾಗಿರುತ್ತೋ ಅವನಿಗೆ ಭಗವಂತನ ಅಭಯ ಇದೆ ಅಂತ 16ನೇ ಅಧ್ಯಾಯದಲ್ಲಿ ಪ್ರಾರಂಭದಿಂದ ದೈವೀ ಸಂಪತ್ತು ಆಸುರಿ ಸಂಪತ್ತುಗಳ ಒಂದು ಚಿಂತನೆ ನಡೆದಿದೆ. ಈ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಒಂದು ಮಾತು ಹೇಳಿದ್ದಾನೆ 16ನೇ ಅಧ್ಯಾಯದಲ್ಲಿ. ಏನಂತ? ತಸ್ಮಾತ್ ಶಾಸ್ತ್ರಂ ಪ್ರಮಾಣಾಂತೆ ಕಾರ್ಯೌ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ಹೇಳ್ತಾನೆ, ಶಾಸ್ತ್ರೋಕ್ತವಾದ ಕರ್ಮವನ್ನು ಆಚರಣೆ ಮಾಡಬೇಕು ಅಂತ ಕೃಷ್ಣ ಪರಮಾತ್ಮ ತಾನು ಹೇಳಿದ್ದಾನೆ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಾಂತೆ, ಶಾಸ್ತ್ರವು ಪ್ರಮಾಣ. ಶಾಸ್ತ್ರ ಏನು ಹೇಳಿದೆ
ಆ ರೀತಿಯಾಗಿ ಸಜ್ಜನನಾದವನು ಕೇಳಬೇಕು. ಹಾಗಾಗಿ ಶಾಸ್ತ್ರವಿಹಿತವಾದ ಕರ್ಮ ಮಾಡು ಅಂತ ಹೇಳಿದ್ದಾನೆ. ಅದರ ಮೇಲೆ 17ನೆಯ ಈ ಅಧ್ಯಾಯದಲ್ಲಿ ಒಂದು ಅರ್ಜುನನ ಪ್ರಶ್ನೆ ಏನು ಅಂದರೆ, ಶಾಸ್ತ್ರವಿಧಿಯನ್ನು ತಿಳಿದ ಮಂದಿಯ ಸ್ಥಿತಿ ಯಾವ ರೀತಿಯದ್ದು ಹೇಳು. ನೀನು ಹೇಳ್ತಾ ಇದ್ದಿ ಶಾಸ್ತ್ರವನ್ನು ತಿಳಿದು ಶಾಸ್ತ್ರವು ಪ್ರಮಾಣ, ಅದಕ್ಕನುಸಾರಿಯಾಗಿ ಕರ್ಮ ಮಾಡಬೇಕು ಅಂತ ಹೇಳ್ತಾ ಇದ್ದಿ. ಹಾಗಾದರೆ ಶಾಸ್ತ್ರವನ್ನು ತಿಳಿದವರು ಹೇಗಿರ್ತಾರೆ, ಅವರ ಸ್ವಭಾವ ಎಂಥದ್ದು, ಅವರ ಲಕ್ಷಣ ಏನು, ಅದನ್ನು ತಿಳಿಸುವಂಥ ಈ 17ನೇ ಅಧ್ಯಾಯದ ಪ್ರಥಮ ಶ್ಲೋಕದಲ್ಲಿ ಅರ್ಜುನನು ತಾನು ಕೇಳ್ತಾ ಇದ್ದಾನೆ. ಅರ್ಜುನ ಉವಾಚ ಯೇ ಶಾಸ್ತ್ರ ವಿಧಿ ಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಕೃಷ್ಣ ಪರಮಾತ್ಮನ ಅವನ ಮುಂದೆ ಅರ್ಜುನನ ಪ್ರಶ್ನೆ, ಅದರ ಅರ್ಥವನ್ನು ನಾವು ತಿಳಿಯೋಣ. ಏನು ಅರ್ಥ? ಅರ್ಜುನ ಉವಾಚ ಅಂದರೆ ಅರ್ಜುನನು ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ಯೇ ಶಾಸ್ತ್ರ ವಿಧಿ ಮುತ್ಸೃಜ್ಯ, ಕೃಷ್ಣ ಕೃಷ್ಣನೇ, ಯೇ ಯಾವ ಜನರು ಶಾಸ್ತ್ರವಿಧಿಂ ಶಾಸ್ತ್ರವಿಧಾನವನ್ನು ಉತ್ಸೃಜ್ಯ ಬಿಟ್ಟು ಶ್ರದ್ಧೆಯ ಶ್ರದ್ಧೆಯಿಂದ ಅನ್ವಿತಾಹ ಕೂಡಿದವರಾಗಿ ಯಜಂತೆ ದೇವತೆಗಳನ್ನು ಪೂಜಿಸ್ತಾರೋ ತೇಷಾಂ ಆ ಜನರ ನಿಷ್ಠಾ ಸ್ಥಿತಿಯು ಕಾ ಎಂಥದ್ದು, ಅವರು ಎಂಥವರಾಗಿರ್ತಾರೆ. ಸತ್ವಂ ಅದು ಸಾತ್ವಿಕ ಸ್ಥಿತಿಯೋ ಅಥವಾ ಅಹೋ ಅಥವಾ ರಜಃ ರಾಜಸ ಸ್ಥಿತಿಯೋ ತಮಃ ತಾಮಸ ಸ್ಥಿತಿಯೋ ಅಂತ ಈ ಶ್ಲೋಕದ ಒಂದು ಸ್ಥೂಲವಾಗಿರುವಂತಹ ಅರ್ಥ. ಹಾಗಾದರೆ ಕೃಷ್ಣ ಪರಮಾತ್ಮನ ಮುಂದೆ ಅರ್ಜುನನ ಪ್ರಶ್ನೆ, ಶಾಸ್ತ್ರವನ್ನು ತಿಳಿಯದೆ ತಾವು ಸಾತ್ವಿಕರಾಗಿ ಕರ್ಮವನ್ನು ಮಾಡ್ತಾ ಇದ್ದಾರೆ. ಶಾಸ್ತ್ರ ಏನು ಹೇಳಿದೆ ಅದನ್ನು ಅವರು ತಿಳಿದಿಲ್ಲ. ಆದರೆ ಶ್ರದ್ಧೆಯಿಂದ, ಆಸ್ತಿಕ ಬುದ್ಧಿಯಿಂದ, ಶ್ರದ್ಧೆ ಎಂಬುವಂತಹ ಶಬ್ದಕ್ಕೆ ಆಸ್ತಿಕ ಬುದ್ಧಿ ಅಂತ ನಾವು ಕೇಳ್ತೇವೆ. ತುಂಬ ಶ್ರದ್ಧೆಯಿಂದ ಕಾರ್ಯ ಮಾಡಿದರು, ತುಂಬ ಶ್ರದ್ಧೆ ಇತ್ತು ಗುರುಗಳ ಮೇಲೆ, ಪೂಜೆ ಮಾಡುವಾಗ ಶ್ರದ್ಧೆ ಇತ್ತು ಅಂದರೆ ಏನರ್ಥ? ಆಸ್ತಿಕ ಬುದ್ಧಿ ಅಂತ ಅರ್ಥ. ಭಗವಂತ ಇದ್ದಾನೆ ಎಂಬುವಂತಹ ಭಾವ, ಆ ಆಸ್ತಿಕ ಬುದ್ಧಿಯಿಂದ ಕಾರ್ಯವನ್ನು ಮಾಡುವಂತಹ ವ್ಯಕ್ತಿಗಳ ಸ್ಥಿತಿ ಏನು, ಅದು ರಾಜಸನೋ ಅಥವಾ ಸಾತ್ವಿಕನೋ ತಾಮಸನೋ ಎಂಬುದಾಗಿ ಕೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಕೆಲವು ವಿಶೇಷ ವಿಷಯಗಳನ್ನು ನಾವು ತಿಳಿಬೇಕಾಗಿದೆ. ಸಾತ್ವಿಕ ಶ್ರದ್ಧಾದಿಗಳು ಪುರುಷಾರ್ಥ ಸಾಧನವಾದ್ದರಿಂದ ಅದು ಗ್ರಾಹ್ಯ. ಉಳಿದ ರಾಜಸ ಮತ್ತು ತಾಮಸ ಶ್ರದ್ಧೆಗಳು ಪುರುಷಾರ್ಥ ವಿರುದ್ಧವಾದ್ದರಿಂದ ಅದು ತ್ಯಾಜ್ಯವಾಗಿದೆ ಅಂತ ತಿಳಿಸೋದಕ್ಕೋಸ್ಕರ ಕೃಷ್ಣ ಸತ್ವಾದಿ ಗುಣಗಳ ಪ್ರಯುಕ್ತವಾದ ಶ್ರದ್ಧಾದಿ ಭೇದವನ್ನು ಈ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿ ಒಂದು ಮಾತು ಬಂತು, ಏನಂತ? ಶಾಸ್ತ್ರ ವಿಧಿ ಮುತ್ಸೃಜ್ಯ ಅಂತ ಹೇಳ್ತಾ ಇದ್ದಾರೆ. ಶಾಸ್ತ್ರ ವಿಧಿಯನ್ನು ಬಿಟ್ಟು ಅಂತ ಹೇಳ್ತಾರೆ. ಅಂದರೆ ಏನರ್ಥ ಇದಕ್ಕೆ? ಶಾಸ್ತ್ರವಿಧಿ ಅಂತ ಹೇಳಿದರೆ ವಸ್ತುತಃ ಏನಿದೆ ಶಾಸ್ತ್ರದಲ್ಲಿ ಅಂದರೆ, ವೇದ ಕೃಷ್ಣೋದಿಗಂತವ್ಯ ಸರ್ಹಸ್ಯೋ ದ್ವಿಜನ್ಮನ. ವೇದವನ್ನು, ಸಾಂಗೋಪೇತವಾಗಿರುವಂತಹ ವೇದವನ್ನು ಒಬ್ಬ ಬ್ರಾಹ್ಮಣನಾದವನು ಅದನ್ನು ಅರ್ಥಸಹಿತವಾಗಿ ಓದಬೇಕು ಅಂತ ಹೇಳಿದ್ದಾರೆ. ಯಾಕೆಂದರೆ ಗೋಭಿಹಿ ವಿಪ್ರೈಶ್ಚ ವೇದೈಶ್ಚ ಸತ್ಯೈಶ್ಚ ಪ್ರಿಯವಾದಿಭಿಃ ಅಲುಬ್ಧೈಃ ದಾನಶೀಲೈಶ್ಚ ಸಪ್ತಧಾ ಧಾರ್ಯತೆ ಮಹೀ ಅಂತ ಹೇಳ್ತಾ ಇದ್ದಾರೆ. ಭೂಮಿ 7 ತಾನು ಧಾರಣೆ ಮಾಡಿದಂತೆ. ಏನದು? ಗೋಭಿಹಿ ಗೋಗಳು ಇರುವುದರಿಂದ, ವಿಪ್ರೈಹಿ ವಿಪ್ರರು ಜ್ಞಾನಿಗಳು ಇರುವುದರಿಂದ ಭೂಮಿಗೆ ಎತ್ತುವ ಸಾಮರ್ಥ್ಯ. ಇಷ್ಟು ದೊಡ್ಡದಾಗಿರುವಂತಹ ಒಂದು ಜಗತ್ತನ್ನು ಭೂಮಿ ಹೊತ್ತಿದೆ. ಯಾಕೆ ಅಂದರೆ ಇವರೆಲ್ಲ ಇರುವುದರಿಂದ. ಅದರಲ್ಲಿ ವೇದೈಶ್ಚ ವೇದಗಳು ಇರುವುದರಿಂದಲೂ ಕೂಡ ಭೂಮಿಗೆ ಉತ್ತಮವಾದ ತಾಕತ್ತಿದೆ.
ಸಪ್ತಧಾ ಧಾರ್ಯತೆ ಮಹಿ, ಅಂತಹ ಶಕ್ತಿ ಇದೆ. ಹಾಗಾಗಿ ವೇದವನ್ನು ವ್ಯಕ್ತಿಯು ತಾನು ಅವಶ್ಯವಾಗಿ ಓದಬೇಕು ಅಂತಿದೆ. ಆದರೆ ವೇದವನ್ನು ಓದುವಾಗ ವೇದದ ಅರ್ಥವನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ದಾರೆ. ವೇದವನ್ನು ಓದುವಾಗ ವೇದದಲ್ಲಿ ಏನು ಹೇಳಿದ್ದಾರೆ ಅಂತ ಗೊತ್ತಾಗದೆ ಕೇವಲ ವೇದವನ್ನು ಓದ್ತಾ ಇದ್ದರೆ ಅದು ಶಾಸ್ತ್ರವಿಧಿಯನ್ನು ಬಿಟ್ಟಂತೆ ಅಂತ ತಿಳಿಸ್ತಾರೆ. ಯಾಕೆ? ಅಲ್ಲೇ ಹೇಳುವಾಗ ವಿಧಿಯನ್ನು ಬಿಡಬಾರ್ದು ಅಂತ ಹೇಳಿದ್ದಾರೆ. ಏ ವೈ ವೇದಂ ನ ಪಠಂತೆ ನ ಚ ಅರ್ಥಂ ವೇದೋಜ್ಜಾಂತಾನ್ ವಿದ್ಧಿ ಅಂತ ಒಂದು ಶ್ರುತಿಯಲ್ಲಿ ಹೇಳಿದ್ದಾರೆ. ವೇದವನ್ನು ಓದಿಲ್ಲ, ಅರ್ಥವನ್ನೂ ತಿಳಿದಿಲ್ಲ, ಇದೊಂದು ರೀತಿ. ವೇದವನ್ನು ಓದಿದ್ದಾನೆ, ಅರ್ಥವನ್ನು ತಿಳಿದಿಲ್ಲ, ಇದು ಕೂಡ ಶಾಸ್ತ್ರ ವಿಧಾನವನ್ನು ಬಿಟ್ಟಂತೆಯೇ ಸರಿ. ಹಾಗಾಗಿ ವೇದ ಮತ್ತು ಅದರ ಅರ್ಥವನ್ನು ತಿಳಿಯುವ ಸಾಮರ್ಥ್ಯ ಇದ್ದರೂ ಕೂಡ ವೇದವನ್ನು ಓದಿಲ್ಲವೋ, ಯಾರು ಓದಿದರೂ ಅರ್ಥವನ್ನು ತಿಳಿದಿಲ್ಲವೋ ಅವರೆಲ್ಲರೂ ಕೂಡ ವೇದವನ್ನೇ ತ್ಯಾಗ ಮಾಡಿದ ಹಾಗೆ ಅಂತ ಹೇಳ್ತಾರೆ. ಹಾಗಾಗಿ ಶಾಸ್ತ್ರವಿಧಿ ಅಂತ ಹೇಳಿದರೆ ಶಾಸ್ತ್ರದಲ್ಲಿ ಹೇಳಿದ ವಿಧಿಯನ್ನು ಬಿಡೋದು. ಶಾಸ್ತ್ರದಲ್ಲಿ ವೇದ ಓದಿ ಅಂದಿದ್ದಾರೆ, ವೇದದ ಅರ್ಥವನ್ನು ತಿಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಆದರೆ ಕೆಲವರು ವೇದವನ್ನು ಓದಿಲ್ಲ, ವೇದಾರ್ಥದ ಗೊಂದಲಕ್ಕೂ ಹೋಗಿಲ್ಲ. ವೇದವನ್ನು ಓದಿದ್ದಾರೆ, ಅದರ ಅರ್ಥವನ್ನು ತಿಳ್ಕೊಂಡಿಲ್ಲ. ಈಗ ನಾವು ಪ್ರತಿನಿತ್ಯವೂ ಕೂಡ ಮಾತೃದೇವೋ ಭವ ಪಿತೃದೇವೋ ಭವ ಅಂತ ವೇದದಲ್ಲಿ ಹೇಳಿದ್ದಾರೆ. ನಮಸ್ಕಾರವನ್ನು ಮಾಡ್ತಾ ಇದ್ದೇವೆ. ಯಾಕೆ ನಮಸ್ಕಾರ ಮಾಡ್ತಾ ಇದ್ದೇವೆ ಏನು ಅಂದರೆ ಗೊತ್ತಿಲ್ಲ. ಆಸ್ತಿಕ ಬುದ್ಧಿ ಇದೆ, ನಮಸ್ಕಾರ ಮಾಡ್ತಾ ಇದ್ದಾನೆ. ಹಾಗಾಗಿ ವೇದ ಮಾಡುವಂತಹ ಕ್ರಿಯೆ ನಡೀತಾ ಇದೆ. ಆಸ್ತಿಕ ಬುದ್ಧಿ ಶ್ರದ್ಧೆ ಇರುವುದರಿಂದ ಸಾತ್ವಿಕನಾಗಿರುವ ವ್ಯಕ್ತಿ ತಾನು ಕರ್ಮ ಮಾಡ್ತಾ ಇದ್ದಾನೆ. ಆದರೆ ಮಾಡುವಂಥದ್ದು ಯಾಕೆ ಅಂತ ಗೊತ್ತಿಲ್ಲ. ಹಾಗಾಗಿ ವೇದದ ಅರ್ಥವನ್ನು ತಿಳಿಯದೇ ಇರುವಂಥವನು. ಇಲ್ಲಿ ಶಾಸ್ತ್ರವಿಧಿಂ ಉತ್ಸೃಜ್ಯ ಅಂತ ಹೇಳಿದರೆ ಶಾಸ್ತ್ರವನ್ನು ಅಪ್ರಮಾಣ ಅಂತ ತಿಳಿದು ಬಿಟ್ಟಂಥವನು ಅಂತಲೂ ಒಂದು ಅರ್ಥ ಮಾಡ್ತಾರೆ ಕೆಲವರು. ಶಾಸ್ತ್ರವನ್ನು ಉತ್ಸೃಜ್ಯ ಅಂತ ಹೇಳಿದ್ರೇನು? ಶಾಸ್ತ್ರವಿಧಿಂ ಉತ್ಸೃಜ್ಯ ಅಂದರೆ ಶಾಸ್ತ್ರವನ್ನು ಅಪ್ರಮಾಣ ಅಂತ ಪರಿತ್ಯಾಗ ಮಾಡಿದವರು ಅಂತ ಅರ್ಥವನ್ನು ಇಟ್ಕೊಳ್ಬಾರ್ದು ಇಲ್ಲಿ. ಯಾಕೆಂದರೆ ಶಾಸ್ತ್ರವನ್ನು ಅಪ್ರಮಾಣ ಅಂತ ಆಗಿದ್ದರೆ ಅವರು ತಾಮಸರೇ ಆಗ್ತಾರೆ. ತಾಮಸರೇ ಆಗಿರುವಂತಹ ಅವರು ನಿಶ್ಚಯ ಅದು. ಆ ಸಂದರ್ಭದಲ್ಲಿ ಕೃಷ್ಣ ಸಾತ್ವಿಕನೋ ರಾಜಸನೋ ತಾಮಸನೋ ಎಂಬುವಂತಹ ವಿಂಗಡಣೆ ಅದು ಕೂಡುವುದೇ ಇಲ್ಲ. ಆದರೆ ಇಲ್ಲಿ ಕೃಷ್ಣ ಉತ್ತರಿಸ್ತಾ ಇರುವುದು ತ್ರಿವಿಧ, 3 ತರಹದ ಜನರಿದ್ದಾರೆ ಅಂತ ಅರ್ಜುನನ ಮಾತಿಗೆ ಉತ್ತರ ಕೊಡ್ತಾ ಇದ್ದಾನೆ. ಹಾಗಾಗಿ ಇದರಿಂದ ತಿಳಿದು ಬರುವುದೇನು ಅಂದರೆ ಶಾಸ್ತ್ರವಿಧಿ ಮುತ್ಸೃಜ್ಯ ಅಂತ ಹೇಳಿದರೆ ವೇದವನ್ನು ಅಪ್ರಮಾಣ ಅಂತ ತಿಳಿದು ಬಿಟ್ಟಂತಹ ವ್ಯಕ್ತಿಗಳಲ್ಲ. ವೇದವನ್ನು ಪ್ರಮಾಣತ್ವೇನ ಸ್ವೀಕಾರ ಮಾಡಿದ್ದಾರೆ, ಆದರೆ ಆ ವೇದದಲ್ಲಿ ಹೇಳಿದ ಅರ್ಥವನ್ನು ತಿಳ್ಕೊಂಡಿಲ್ಲ. ಈ ರೀತಿಯಾಗಿ ನಾವು ಅದನ್ನು ಅರ್ಥ ಮಾಡಬೇಕು. ಹಾಗಾಗಿ ಪ್ರಕೃತದಲ್ಲಿ ವೇದತ್ಯಾಗ ಅಂದರೆ ವೇದಾರ್ಥಗಳ ಅಜ್ಞಾನ ಎಂಬುವಂತಹ ಭಾವದಿಂದ ಇದನ್ನು ತಿಳಿಸಿದ್ದಾರೆ. ಮತ್ತು ವ್ಯಾಖ್ಯಾನಕಾರರು ಒಂದು ಮಾತು ಹೇಳ್ತಾರೆ, ಸದಸತ್ಕರ್ಮ ವಿವೇಕ. ಈ ಅಧ್ಯಾಯದಲ್ಲಿ ಸತ್ಕರ್ಮಗಳು ಅಸತ್ಕರ್ಮಗಳು ಇವುಗಳ ಪ್ರತ್ಯೇಕವಾಗಿರುವಂತಹ ಸ್ವರೂಪವನ್ನು ವಿವರಿಸ್ತಾ ಇದ್ದಾರೆ. ಸತ್ಕರ್ಮಗಳು ಪುರುಷಾರ್ಥಕ್ಕೆ ಸಾಧನವಾಗಿದೆ, ಆದ್ದರಿಂದ ಅವುಗಳ ಅನುಷ್ಠಾನವನ್ನು ಮಾಡಬೇಕು. ಅಸತ್ಕರ್ಮಗಳು ಪುರುಷಾರ್ಥಕ್ಕೆ ವಿರುದ್ಧವಾಗಿದೆ, ಆದ್ದರಿಂದ ಅದನ್ನು ತ್ಯಾಗ ಮಾಡಬೇಕು. ಹಾಗಾಗಿ ಇವೆರಡರ ಸ್ವರೂಪವನ್ನು ತಿಳಿದುಕೊಳ್ಳುವಂತಹ ಅಗತ್ಯ ಇದೆ ಅಂತ ತಿಳಿಬೇಕು. ಯಾಕೆ? ಈಗ ನೋಡಿ, ಸತ್ಕರ್ಮ ಅಸತ್ಕರ್ಮ, ರಾಜಸ ಯಾವುದು ತಾಮಸ ಯಾವುದು ಸಾತ್ವಿಕ ಯಾವುದು ಇದನ್ನು ತಿಳಿಯುವ ಅನಿವಾರ್ಯತೆ ಏನು ಎಂಬುವಂತಹ ಪ್ರಶ್ನೆ ಬರ್ತದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಸತ್ಕರ್ಮಾನುಷ್ಠಾನವು ಪುರುಷಾರ್ಥಕ್ಕೆ ಕಾರಣ, ಹಾಗೇ ಅಸತ್ಕರ್ಮಾನುಷ್ಠಾನವು ಪುರುಷಾರ್ಥಕ್ಕೆ ಪ್ರತಿಬಂಧಕ. ನಾವು ಪುರುಷಾರ್ಥಕ್ಕೆ ಸಾಧನವಾದ ಕರ್ಮ ಮಾಡಬೇಕು. ಪುರುಷಾರ್ಥಗಳು ಅಂದ್ರೇನು? ಧರ್ಮ, ಅರ್ಥ,
ಕಾಮ ಮೋಕ್ಷಾದಿಗಳು ಇವುಗಳಿಗೆ ಕಾರಣೀಭೂತವಾದದ್ದನ್ನು ನಾವು ಮಾಡಬೇಕು. ಹಾಗಾದರೆ ಇಷ್ಟ ಪ್ರಾಪ್ತಿ ಅನಿಷ್ಟ ನಿವೃತ್ತಿ ಅಂತ ಎರಡು. ಇಷ್ಟವಾದದ್ದನ್ನು ಹೊಂದಬೇಕು. ಇಷ್ಟವಾದದ್ದನ್ನು ಹೊಂದಿದರೆ ಸಾಕಾ? ಒಳ್ಳೆಯ ಊಟವನ್ನು ಮಾಡ್ತಾ ಇದ್ದಾನೆ, ಒಳ್ಳೆಯ ಸಿಹಿ ಪದಾರ್ಥ ತಿಂತಾ ಇದ್ದಾನೆ, ಶುಗರ್ ಇದೆ, ಏನು ಮಾಡೋದು? ಉಪಯೋಗ ಇಲ್ಲ. ಅನಿಷ್ಟ ನಿವೃತ್ತಿ ಆಗಬೇಕು. ಆ ರೋಗವು ಹೋಗಬೇಕು. ರೋಗವು ಹೋಗಬೇಕು, ಇಷ್ಟವು ಪ್ರಾಪ್ತಿಯಾಗಬೇಕು. ಅಲ್ಲ, ಅನಿಷ್ಟ ನಿವೃತ್ತಿ ಇದೆ, ಯಾವ ರೋಗ ರುಜಿನಗಳು ಏನೂ ಇಲ್ಲ, ಒಳ್ಳೆ ಸಮರ್ಥನಾಗಿದ್ದಾನೆ, ತಿನ್ಲಿಕ್ಕೆ ಗತಿ ಇಲ್ಲ, ತಗೊಂಡೇನು ಮಾಡೋದು? ಹಾಗಾದರೆ ರೋಗ ರುಜಿನಗಳು ಹೋಗಬೇಕು, ತಿನ್ನಲಿಕ್ಕೆ ಪದಾರ್ಥಗಳು ಇದ್ದು ತಿನ್ನುವ ಸಾಮರ್ಥ್ಯ ಕೊಡಬೇಕು. ಇದು ಲೋಕದಲ್ಲಿ ನಾವು ಇಷ್ಟ ಪ್ರಾಪ್ತಿ ಅನಿಷ್ಟ ನಿವೃತ್ತಿ ಎಂಬುವ ಶಬ್ದದಿಂದ ಕೇಳ್ತಾ ಇದ್ದೇವೆ. ಅದೇ ಭಾವದಲ್ಲಿ ಇಲ್ಲಿ ತಿಳಿಸ್ತಾ ಇದ್ದಾರೆ, ಸದಸತ್ಕರ್ಮ ವಿವೇಕ. ಸತ್ಕರ್ಮ ಅಸತ್ಕರ್ಮ ಯಾವುದನ್ನು ಮಾಡಬೇಕು, ವ್ಯಕ್ತಿ ತಾನು ಹೇಗೆ ಬದುಕಬೇಕು, ವ್ಯಕ್ತಿಯ ಅನುಷ್ಠಾನ ಹೇಗೆ, ವ್ಯಕ್ತಿಯು ತಿನ್ನುವ ಪದಾರ್ಥಗಳು ಎಂಥದ್ದಾಗಿರಬೇಕು, ಯಾವುದನ್ನು ತಿನ್ನಬಾರದು, ಯಾವುದರಂತೆ ಇರಬಾರದು, ಯಾವುದನ್ನು ಮಾಡಬಾರದು, ಈ ರೀತಿ ವಿಶೇಷವಾದ ವಿಷಯಗಳನ್ನು ಈ ಒಂದು ಅಧ್ಯಾಯದಲ್ಲಿ ಪರಮಾತ್ಮನು ತಿಳಿಸ್ತಾ ಇದ್ದಾನೆ. ಹಾಗಾಗಿ ಅರ್ಜುನನ ಪ್ರಶ್ನೆ ವಿಶೇಷವಾಗಿ ಸಾತ್ವಿಕ, ರಾಜಸ, ತಾಮಸ ಇವುಗಳ ಸ್ಥಿತಿ ಎಂಥದ್ದು, ಯಾರು ಅಂಥವರು ಅಂತ ಪ್ರಶ್ನೆ ಮಾಡಿದ್ದಾನೆ. ಅದಕ್ಕೆ ಶ್ರೀ ಭಗವಾನುವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು. ಭಗವಾನುವಾಚ, ಕೃಷ್ಣ ಪರಮಾತ್ಮನು ಹೇಳ್ತಾ ಇದ್ದಾನೆ, ದೇಹಿನಾಂ ಮನುಷ್ಯರ ಶ್ರದ್ಧಾ ಆಸ್ತಿಕ ಬುದ್ಧಿಯು ಸ್ವಭಾವಜ ಏವ ಜೀವ ಸ್ವಭಾವ ಸಿದ್ಧವಾದದ್ದು. ಸಾ ಆ ಶ್ರದ್ಧೆಯು ಅಂದರೆ ಆ ಆಸ್ತಿಕ್ಯ ಬುದ್ಧಿಯು ಸಾತ್ವಿಕಿ ಸಾತ್ವಿಕವು, ರಾಜಸಿ ರಾಜಸವು, ಚ ಮತ್ತು ತಾಮಸಿ ತಾಮಸವು, ಇತಿ ಈ ಪ್ರಕಾರವಾಗಿ ತ್ರಿವಿಧ ಮೂರು ವಿಧಗಳೇ ಭವತಿ ಆಗಿರುತ್ತದೆ. ತಾಂ ಆ ಮೂರು ವಿಧವಾದ ಶ್ರದ್ಧೆಯನ್ನು ಶೃಣು ಕೇಳು. ಕೃಷ್ಣ ಹೇಳ್ತಾ ಇದ್ದಾನೆ, ನೀನು ಹೇಳಿದೆಯಲ್ಲ, ಶ್ರದ್ಧಾ ಶಾಸ್ತ್ರ ವಿಧಿಯನ್ನು ಬಿಟ್ಟು ಶ್ರದ್ಧಾನ್ವಿತರಾಗಿರುವಂತಹ ಏನು ವ್ಯಕ್ತಿಗಳಿದ್ದಾರೆ ಅವರು ಮಾಡುವ ಪೂಜೆ, ಅವರ ಸ್ಥಿತಿ ಎಂಥದ್ದು, ಸಾತ್ವಿಕವೋ ರಾಜಸವೋ ತಾಮಸವೋ ಅಂತ ಹೇಳ್ತಾ ಇದೆಯಲ್ಲ, ಅದಕ್ಕೆ ಉತ್ತರ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಏನು? ಇಲ್ಲಿ ಒಂದು ಪ್ರಶ್ನೆ ಇದೆ. ಅರ್ಜುನ ಕೇಳಿದ್ದು ವೇದವನ್ನು ತಿಳಿಯದವರ ಸ್ವರೂಪವನ್ನು, ಅವರ ಸ್ಥಿತಿ ಏನು ಅಂತ, ವೇದಾದಿಗಳನ್ನು ತಿಳಿಯದೇ ಇರುವ ಸ್ವರೂಪವನ್ನು ಕೇಳಿದ್ದಾನೆ. ಅದಕ್ಕೆ ಕೃಷ್ಣ ನೇರವಾಗಿ ವೇದವನ್ನು ತಿಳಿದೇ ಇರುವಂತಹ ಸ್ವರೂಪ ಇದು ಅಂತ ಹೇಳಬೇಕಿತ್ತು. ಆದರೆ ಇಲ್ಲಿ ಹಾಗೆ ಉತ್ತರ ಕೊಡ್ತಾ ಇಲ್ಲ. ತ್ರಿವಿಧಾ ಭವತಿ ಶ್ರದ್ಧಾ ಅಂತ ಕೃಷ್ಣ ಶ್ರದ್ಧೆಯ ವಿಭಾಗವನ್ನು ಮಾಡ್ತಾ ಇದ್ದಾನೆ. ಇಲ್ಲಿ ಏನು ಹೇಳಿದ್ದು? ಅರ್ಜುನ ಕೇಳಿರುವಂಥದ್ದೇನೋ ವೇದವನ್ನು ತಿಳಿಯದೇ ಇರುವ ಸ್ವರೂಪ ಏನು ಅಂತ. ಆದರೆ ಕೃಷ್ಣ ಉತ್ತರಿಸ್ತಾ ಇರುವಂಥದ್ದು ಶ್ರದ್ಧೆಯ ವಿಭಾಗ ಏನು ಎಂಬುದಾಗಿ ಕೇಳ್ತಾ ಇದ್ದಾರೆ. ಇದು ಅಸಂಗತಲ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಶ್ರದ್ಧಯಾನ್ವಿತಾಹ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾನೆ. ಯಜಂತೆ ಶ್ರದ್ಧಯಾನ್ವಿತಾಹ ಅಂತ ಹೇಳಿದ್ದಾನೆ. ಶ್ರದ್ಧಾ ಸಂಪನ್ನರು ಅಂತ ಅರ್ಜುನನು ಕೃಷ್ಣನ ಕುರಿತು ಹೇಳಿದ್ದಾನೆ. ಹಾಗಾಗಿ ಈಗ ಶ್ರದ್ಧೆಯನ್ನು ತಾನು ತಿಳಿಯಬೇಕು ಅಂತಾದರೆ, ಶ್ರದ್ಧಾನ್ವಿತರು ಯಾರು ಅಂತ ತಿಳಿಬೇಕು ಅಂತಾದರೆ ಶ್ರದ್ಧೆ ಏನು ಅಂತ ತಿಳಿಬೇಕು. ಯಾಕೆಂದರೆ ಶ್ರದ್ಧೆಯಾನ್ವಿತಾಹ ಅಂತ ಅರ್ಜುನ ಕೇಳಿದ್ದಾನೆ. ಶ್ರದ್ಧಾನ್ವಿತರಾಗಿರುವಂಥವರು ಯಾರು ಅಂತ ತಿಳಿಬೇಕು ಅಂತಾದಾಗ ಶ್ರದ್ಧೆಯನ್ನು ಮೂರು ವಿಭಾಗವಾಗಿ ವಿಭಾಗಿಸಿಬಿಟ್ರೆ ತತ್ಪ್ರಯುಕ್ತವಾಗಿರುವಂತಹ ಜನರು ಕೂಡ ಮೂರು ವಿಧವಾಗಿದ್ದಾರೆ ಅಂತ ಅಂಡರ್ಸ್ಟುಡ್ ಅದು ಅಲ್ವಾ? ಯಾವಾಗಲೂ ಹಾಗೆ. ಶ್ರದ್ಧೆ ಎಂಥದ್ದು ಅಂತ, ಶ್ರದ್ಧೆ ಉಳ್ಳವರು ಎಷ್ಟು ಜನ ಅಂತ ಕೇಳಿದ್ದಾರೆ. ಕೃಷ್ಣ ಉತ್ತರ ಕೊಡ್ತಾ ಇದ್ದಾನೆ,
ಶ್ರದ್ಧೆ ಎಂಬುವಂಥದ್ದು 3 ಅಂತ ಹೇಳ್ತಾ ಇದ್ದಾನೆ. ಹಾಗಾದರೆ ಶ್ರದ್ಧೆಯು 3 ವಿಧದ ಮೇಲೆ ಅಂತಹ ಶ್ರದ್ಧಾ ಉಳ್ಳವರು ಕೂಡ 3 ವಿಧ ಆಗೇ ಇರ್ತಾರೆ. ಮತ್ತೆ ಒಂದು ವೇಳೆ ಶ್ರದ್ಧೆಗಳನ್ನೇ ಉತ್ತರ ಕೊಟ್ಬಿಟ್ಟಿದ್ರೆ ಇದನ್ನು ಹೊಂದಿದವರು ಯಾರ್ಯಾರು, ಅವರನ್ನೇನಂತ ಕರಿತೇವೆ ಅಂತ ಪ್ರಶ್ನೆ ಉದ್ಭವ ಆಗ್ತಾ ಇತ್ತು. ಕೃಷ್ಣ ಪರಮಾತ್ಮ ಮೊದಲೇ ಆ ಶ್ರದ್ಧಾನ್ವಿತರಾಗಿರುವಂತಹ ವ್ಯಕ್ತಿಗಳನ್ನು ಹೇಳುವ ಮೂಲಕ, ಶ್ರದ್ಧೆಗಳನ್ನು ಹೇಳುವ ಮೂಲಕ ತದ್ಯುಕ್ತರಾಗಿರುವಂಥವರು ಕೂಡ 3 ಜನ ಎಂಬುವಂಥದ್ದನ್ನು ನಿರೂಪಣೆ ಮಾಡಲಿಕ್ಕೆ ಅನುಕೂಲವಾಗ್ತದೆ ಎಂಬುವಂತಹ ಉದ್ದೇಶದಿಂದ ಪರಮಾತ್ಮನು ಅದನ್ನು ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇತಿ ತಾಂಶೃಣು ಅಂತ, ಇಂತಹ ಶ್ರದ್ಧೆ ದೇಹಿಗಳ ಸ್ವಭಾವದಿಂದಲೇ ಹುಟ್ಟಿದ್ದು, ಅದು ಸಾತ್ವಿಕ ರಾಜಸ ತಾಮಸ ಅಂತ 3, ಅದನ್ನು ಹೊಂದಿದವರು ಕೂಡ 3 ರೀತಿಯಾಗಿದ್ದಾರೆ ಎಂಬುದನ್ನು ಹೇಳ್ತೇನೆ ಕೇಳು ಎಂಬುದಾಗಿ ಕೃಷ್ಣ ಪರಮಾತ್ಮನು ಹೇಳ್ತಾ ಇದ್ದಾನೆ. ಅದು ಏನು ಹೇಳಿದ, ಯಾವ ತರಹದ ಸ್ಥಿತಿ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನಾವೆಲ್ಲ ಚಿಂತನೆ ಮಾಡೋಣ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಶ್ರೀ ಭಗವಂತನು ಒಳ್ಳೆಯದನ್ನು ಮಾಡಲಿ. ಶ್ರೀಕೃಷ್ಣ ಅರ್ಪಣಮಸ್ತು. ಕೇಳಿದ್ರಲ್ಲ, ಶ್ರದ್ಧಾತ್ರಯ ವಿಭಾಗ ಯೋಗ ಅತ್ಯದ್ಭುತವಾದ ಒಂದು ಯೋಗ. ಯಾಕೆಂದರೆ ಪ್ರವಚನವು ಅಥವಾ ಯಾವುದೇ ಒಂದು ಪಾಠವೂ ಕೂಡ ಮಾನವರಿಗೆ, ಅಂದರೆ ನಮ್ಮೆಲ್ಲರೂ ಕೂಡ ಉಪಯೋಗರಹಿತವಾದರೆ ಅದು ವ್ಯರ್ಥ ಆಗುತ್ತೆ. ಅಂತಹ ಒಂದು ಯಾವುದೂ ಕೂಡ ಭಗವದ್ಗೀತೆಯ ಶ್ಲೋಕಗಳಲ್ಲಿಲ್ಲ. ಪ್ರತಿಯೊಂದು ಪದ, ಪ್ರತಿಯೊಂದು ಶ್ಲೋಕ, ಪ್ರತಿಯೊಂದು ಪಾದವೂ ಕೂಡ ಸಂಪೂರ್ಣವಾದ ಒಂದು ಅರ್ಥವನ್ನು ನೀಡುತ್ತಾ, ಮನುಷ್ಯರು ಅಥವಾ ನಾವೆಲ್ಲರೂ ಕೂಡ ಹೀಗಿರಬೇಕು, ಹೀಗೆ ಜೀವನವನ್ನು ನಡೆಸಬೇಕು ಎಂಬ ಅರ್ಥದಲ್ಲಿಯೇ ಇರುತ್ತೆ. ಅಂತಹ ಒಂದು ಅದ್ಭುತವಾದ ಸದುಪದೇಶವನ್ನು ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರೂ ಕೂಡ ನೀಡಿದ್ದಾರೆ. ಯಾವ 17ನೇ ಅಧ್ಯಾಯ ಇದೆ ಅದರ ಪಾರಾಯಣವನ್ನು ನಾವು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರದ್ಧಾತ್ರಯ ವಿಭಾಗ ಯೋಗೋ ನಾಮ ಸಪ್ತದಶೋಧ್ಯಾಯಃ. ಅರ್ಜುನ ಉವಾಚ ಯೇ ಶಾಸ್ತ್ರವಿಧಿಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಶ್ರೀಭಗವಾನುವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜಾ ಸಾತ್ವಿಕೀ ರಾಜಸೀ ಚೈವ ತಾಮಸೀ ಚೇತಿ ತಾಂ ಶೃಣು. ಸತ್ವಾನುರೂಪಾ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ. ಶ್ರದ್ಧಾಮಯೋऽಯಂ ಪುರುಷೋ ಯೋ ಯಚ್ಛ್ರದ್ದಃ ಸ ಏವ ಸಃ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಃ. ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಅಶಾಸ್ತ್ರವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ. ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗಬಲಾನ್ವಿತಾಃ ಕರ್ಷಯन्तಃ ಶರೀರಸ್ಥಂ ಭೂತಗ್ರಾಮಮಚೇತಸಃ. ಮಾಂ
చైవాంతః శరీరస్థం మాం చైవాంతః శరీరస్థం తాన్ విద్యాసుర నిశ్చయాన్ తాన్ విద్యాసుర నిశ్చయాన్ ఆహారస్త్వపి సర్వస్య ఆహారస్వపి సర్వస్య త్రివిధో భవతి ప్రియః త్రివిధో భవతి ప్రియః యజ్ఞస్తపస్తథా దానం యజ్ఞస్తపస్తథా దానం తేషాం భేదమిమం శృణు తేషాం భేదమిమం శృణు ఆయుస్సత్వబలారోగ్య ఆయుష్సత్వబలారోగ్య సుఖప్రీతివివర్ధనాః సుఖప్రీతివివర్ధనాః రస్యా స్నిగ్ధా స్థిరా హృద్యాః రస్యా స్నిగ్ధా స్థిరా హృద్యాః ఆహారాः సాత్వికప్రియాः ఆహారా సాత్వికప్రియాః కట్వాం లలవణాత్యుష్ణ కట్వాం లలవణాత్యుష్ణ తీక్ష్ణరూక్షవిదాహినः తీక్ష్ణరూక్షవిదాహినః ఆహారా రాజసస్యేష్ట ఆహారాజసస్యేష్ట దుఃఖశోకామయప్రదాః దుఃఖశోకామయప్రదాః యాతయామం గతరసం యాతయామం గతరసం పూతిపర్యుషితం చయత్ పూతిపర్యుషితం చయత్ ఉచ్ఛిష్టమపి చామేద్యం ఉచ్ఛిష్టమపి చామేధ్యం భోజనం తామసప్రియం భోజనం తామసప్రియం అఫలాకాంక్షిభిర్యజ్ఞో అఫలాకాంక్షిభిర్యజ్ఞో విధిదృష్టో య యుజ్యతే విధిదృష్టో య యుజ్యతే యష్టవ్యమేవేతి మనః యష్టవ్యమేవేతి మనః సమాధాయ స సాత్వికః సమాధాయ స సాత్వికః అభిసంధాయతు ఫలం అభిసంధాయతు బలం దంభార్థమపి చైవ యత్ దంభార్థమపి చైవ యత్ యుజ్యతే భరతశ్రేష్ఠ యుజ్యతే భరతశ్రేష్ఠ తం యజ్ఞం విద్ధి రాజసం తం యజ్ఞం విద్ధి రాజసం విధిహీనమసృష్టాన్నం విధిహీనమసృష్టాన్నం మంత్రహీనమదక్షిణం మంత్రహీనమదక్షిణం శ్రద్ధావిరహితం యజ్ఞం శ్రద్ధావిరహితం యజ్ఞం తామసం పరిచక్షతే తామసం పరిచక్షతే దేవద్విజగురుప్రాజ్ఞ దేవద్విజగురుప్రాజ్ఞ పూజనం శౌచమార్జవం పూజనం శౌచమార్జవం బ్రహ్మచర్యమహింసా చ బ్రహ్మచర్యమహింసా చ శారీరం తప ఉచ్యతే శారీరం తప ఉచ్యతే అనుద్వేగకరం వాక్యం అనుద్వేగకరం వాక్యం సత్యం ప్రియహితం చ యత్ సత్యం ప్రియహితం చ యత్ స్వాధ్యాయాభ్యసనం చైవ స్వాధ్యాయాభ్యసనం చైవ వాంగ్మయం తప ఉచ్యతే వాంగ్మయం తప ఉచ్యతే మనఃప్రసాద సౌమ్యత్వం మనఃప్రసాద సౌమ్యత్వం మౌనమాత్మ వినిగ్రహః మౌనమాత్మ వినిగ్రహః భావసంశుద్ధిరిత్యేతత్ భావసంశుద్ధిరిత్యేతత్ తపో మానస ఉచ్యతే తపోమానసముచ్యతే శ్రద్ధయా పరయా తప్తం శ్రద్ధయా పరయా తప్తం తపస్తస్త్రివిధం నరైః తపస్త్రివిధం నరైః అఫలాకాంక్షిభిర్యుక్తైః అఫలాకాంక్షిభిర్యుక్తైః సాత్వికం పరిచక్షతే సాత్వికం పరిచక్షతే సత్కారమాన పూజార్థం సత్కారమాన పూజార్థం తపోదంభేన చైవ యత్ తపోదంభేన చైవ యత్ క్రియతే తదిహ ప్రోక్తం క్రియతే తదిహ ప్రోక్తం
ರಾಜಸಂ ಚಲಮಧ್ರುವಂ ರಾಜಸಂ ಚಲಮಧ್ರುವಂ ಮೂಢಗ್ರಾಹೇಣಾತ್ಮನೋ ಯತ್ ಮೂಢಗ್ರಾಹೇಣಾತ್ಮನೋ ಯತ್ ಪೀಡಯಾ ಕ್ರಿಯತೆ ತಪಃ ಪೀಡಯಾ ಕ್ರಿಯತೆ ತಪಃ ಪರಸ್ಯೋತ್ಸಾದನಾರ್ಥಂ ವಾ ಪರಸ್ಯೋತ್ಸಾದನಾರ್ಥಂ ವಾ ತಾಮಸಮುದಾಹೃತಂ ತಾಮಸಮುದಾಹೃತಂ ದಾತವ್ಯಮಿತಿ ಯದ್ದಾನಂ ದಾತವ್ಯಮಿತಿ ಯದ್ದಾನಂ ದೀಯತೇನುಪಕಾರಿಣೇ ದೀಯತೇನುಪಕಾರಿಣೇ ದೇಶೇ ಕಾಲೇ ಚ ಪಾತ್ರೇ ಚ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ ತದ್ದಾನಂ ಸಾತ್ವಿಕಂ ಸ್ಮೃತಂ ಯತ್ತು ಪ್ರತ್ಯುಪಕಾರಾರ್ಥಂ ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯ ವಾ ಪುನಃ ಫಲಮುದ್ದಿಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂ ಸ್ಮೃತಂ ತದ್ದಾನಂ ರಾಜಸಂಸ್ಮೃತಂ ಅದೇಶಕಾಲೇ ಯದ್ದಾನಂ ಅದೇಶಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಮವಜ್ಞಾತಂ ಅಸತ್ಕೃತಮವಜ್ಞಾತಂ ತತ್ತಾಮಸಮುದಾಹೃತಂ ತತ್ತಾಮಸಮುದಾಹೃತಂ ಓಂ ತತ್ಸದಿತಿ ನಿರ್ದೇಶೋ ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾಃ ಪುರಾ ಯಜ್ಞಾಶ್ಚ ವಿಹಿತಾಃ ಪುರಾ ತಸ್ಮಾದೋಮಿತ್ಯುದಾಹೃತ್ಯ ತಸ್ಮಾದೋಮಿತ್ಯುದಾಹೃತ್ಯ ಯಜ್ಞದಾನತಪಃ ಕ್ರಿಯಾಃ ಯಜ್ಞದಾನ ತಪಃ ಕ್ರಿಯಾ ಪ್ರವರ್ತಂತೆ ವಿಧಾನೋಕ್ತಾಃ ಪ್ರವರ್ತಂತೆ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಂ ಸತತಂ ಬ್ರಹ್ಮವಾದಿನಾಂ ತದಿತ್ಯನಭಿಸಂಧಾಯ ತದಿತ್ಯನಭಿಸಂಧಾಯ ಫಲಂ ಯಜ್ಞತಪಃ ಕ್ರಿಯಾಃ ಫಲಂ ಯಜ್ಞತಪಃ ಕ್ರಿಯಾ ದಾನಕ್ರಿಯಾಶ್ಚ ವಿವಿಧಾಃ ದಾನಕ್ರಿಯಾಶ್ಚ ವಿವಿಧಾಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ ಸದ್ಭಾವೇ ಸಾಧುಭಾವೇ ಚ ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ ಸದಿತ್ಯೇತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಪ್ರಶಸ್ತೆ ಕರ್ಮಣಿ ಯಥಾ ಸಚ್ಛಬ್ದಃ ಪಾರ್ಥಯುಜ್ಯತೆ ಸ್ವಚ್ಛಬ್ದಃ ಪಾರ್ಥಯುಜ್ಯತೆ ಯಜ್ಞೇ ತಪಸಿ ದಾನೇ ಚ ಯಜ್ಞೇ ತಪಸಿ ದಾನೇ ಚ ಸ್ಥಿತಿಃ ಸದಿತಿ ಚೋಚ್ಯತೆ ಸ್ಥಿತಿಃ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ ಸದಿತ್ಯೇವಾಭಿಧೀಯತೆ ಅಶ್ರದ್ಧಯಾ ಹುತಂ ದತ್ತಂ ಅಶ್ರದ್ಧಯಾ ಹುತಂ ದತ್ತಂ ತಪಸ್ತಪ್ತಂ ಕೃತಂ ಚ ಯತ್ ತಪಸ್ತಪ್ತಂ ಕೃತಂ ಚ ಯತ್ ಅಸದಿತ್ಯುಚ್ಯತೆ ಪಾರ್ಥ ಅಸದಿತ್ಯುಚ್ಯತೆ ಪಾರ್ಥ ನ ಚ ತತ್ಪ್ರೇತ್ಯನೋ ಇಹ ನ ಚ ತತ್ಪ್ರೇತ್ಯನೋ ಇಹ ಇತಿ ಶ್ರೀಮದ್ಭಗವದ್ಗೀತಾಸು ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರದ್ಧಾತ್ರಯ ವಿಭಾಗಯೋಗೋ ನಾಮ ಶ್ರದ್ಧಾತ್ರಯ ವಿಭಾಗಯೋಗೋ ನಾಮ ಸಪ್ತದಶೋಧ್ಯಾಯಃ ಸಪ್ತದಶೋಧ್ಯಾಯಃ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ತತ್ರ ಶ್ರೀವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಧ್ರುವ ನೀತಿರ್ಮತಿರ್ಮಮ. ನಾವು ಪಾರಾಯಣ ಮಾಡಿದ್ದೇವೆ. ಒಂದೊಂದು ಪದ ಪಾದ ಶ್ಲೋಕಗಳಲ್ಲಿ ಯಾವುದಾದ್ರೂ ನಾವು ಪದಭ್ರಷ್ಟರಾಗಿದ್ದರೆ, ಅಂದರೆ ಆ ಉಚ್ಚಾರಣೆಯಲ್ಲಿ ಯಾವುದಾದ್ರೂ ದೋಷ ಇದ್ದರೆ ಈ ಶ್ಲೋಕವನ್ನು ಹೇಳಿ ಭಗವಂತನಲ್ಲಿ ಕ್ಷಮೆ ಕೇಳೋಣ ಅಂತ ಹೇಳಿ ಎಲ್ಲರೂ ಕೂಡ ಶ್ರದ್ಧೆಯಿಂದ ಹೇಳಿ.
ಯದಕ್ಷರಪದಭ್ರಷ್ಟಂ ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂ ಚ ಯದ್ಭವೇತ್ ಮಾತ್ರಾಹೀನಂ ಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೇ. ನಾರಾಯಣ ನಮೋಸ್ತುತೇ. ಹಾಗೆ ಹಿಂದಿನ ಸಂಚಿಕೆಯಲ್ಲಿ ನಾನಾಗಬಹುದು, ಆಚಾರ್ಯರಾಗಬಹುದು, ಎಲ್ಲರೂ ಕೂಡ ಒಂದೇ ಭಾವದಿಂದ ಹೇಳಿದಾರೇನೆಂದರೆ, ನಾವು ಯಾವುದೇ ಒಂದು ಕೆಲಸವನ್ನು ಮಾಡಿದ್ರೆ ಭಗವದರ್ಪಣ ಬುದ್ಧಿಯಿಂದ ಮಾಡಬೇಕು. ಭಗವತ್ ಸಮರ್ಪಣ ಒಂದು ಶ್ಲೋಕವನ್ನು ನಾವೆಲ್ಲರೂ ಕೂಡ ಹೇಳೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ. ನಂತರ ಲೋಕಕ್ಷೇಮ ಪ್ರಾರ್ಥನೆಯನ್ನು ಮಾಡೋಣ. ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇದ್. ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಇವತ್ತಿನ ಸಂಚಿಕೆಯಲ್ಲಿ ಪಾರಾಯಣ ಪ್ರವಚನ ಕಾರ್ಯಕ್ರಮ ಮುಕ್ತಾಯಗೊಳಿಸೋಕೆ ಮುಂಚೆ ಶ್ರೀನಿವಾಸ ದೇವರ ಒಂದು ಮಂಗಳಾಶಾಸನವನ್ನು ಹಾಡಿ ನಾವೆಲ್ಲರೂ ಕೂಡ ಇವತ್ತಿನ ಸಂಚಿಕೆಗೆ ಮುಕ್ತಾಯವನ್ನು ಹೇಳೋಣ. ಎಲ್ಲರೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಶ್ರೀನಿವಾಸ ದೇವರನ್ನು ಸ್ಮರಿಸಿ. ಶ್ರಿಯಃ ಕಾಂತಾಯ ಶ್ರೀಯಕಾಂತಾಯ ಕಲ್ಯಾಣನಿಧಯೇ ಕಲ್ಯಾಣನಿಧಯೇ ನಿಧಯೇರ್ಥಿನಾಂ ನಿಧಯೇರ್ಥಿನಾಂ ಶ್ರೀವೆಂಕಟನಿವಾಸಾಯ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಶ್ರೀವೆಂಕಟನಿವಾಸಾಯ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.